ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದಂಥ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ನಮ್ಮ ದಾವಣಗೆರೆ ಸ್ಟೈಲಲ್ಲಿ ಯಾವ ರೀತಿ ಮಿರ್ಚಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಖಂಡಿತ ಈ ರೀತಿ ಒಂದು ಸಲ ಮಿರ್ಚಿನ ಮಾಡ್ಕೊಂಡು ತಿನ್ನಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಯಾವ ರೀತಿ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ಈ ರೀತಿ ದಪ್ಪ ಮೆಣಸಿಕಾನ ತೊಗೊಂಡಿದ್ದೀನಿ. 5ರಿಂದ 6 ಮೆಣಸಿಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ 10ರಿಂದ 12 ಮಿರ್ಚಿ ಆಗುತ್ತೆ. ಇದು ನೀವು ಈ ಮೆಣಸಿಕಾನ ನೀಟಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನಿಲ್ಲಿ, ಹಸಿ ಕಡಲೆ ಹಿಟ್ಟು. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಅಜ್ವಾನು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಸ್ವಲ್ಪ ಸೋಡಾನ ತೊಗೊಂಡಿದ್ದೀನಿ. ನೋಡಿ, ಹಿಟ್ಟನ್ನು ಕಲಸೋದಕ್ಕೆ ನಾನು ಇಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಬೌಲ್ಗೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಜೀರಿಗೆ ಮತ್ತು ಅಜ್ವಾನನ್ನು ಚೆನ್ನಾಗಿ ಕ್ರಷ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸೋಡಾನ ಜಾಸ್ತಿ ಹಾಕೋಬೇಡಿ, ಜಾಸ್ತಿ ಹಾಕ್ಕೊಂಡ್ರೆ ಈ ಮೆಣಸಿಕಾಯಿ ಎಣ್ಣೆಯಲ್ಲಿ ಹಿಡಿದ್ಬಿಡುತ್ತೆ, ಅಷ್ಟು ತಿನ್ನೋದಕ್ಕೆ ಟೇಸ್ಟಿಯಾಗಿರೋಲ್ಲ, ಎಣ್ಣೆ ಹಿಡಿದ್ಬಿಡುತ್ತೆ, ಎಣ್ಣೆ ಥರ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ಸೋಡಾನ ಸೇರಿಸ್ಕೋಬೇಕು. ಹಾಗೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಸಿಡ್ತೀವೋ ಅಷ್ಟು ಚೆನ್ನಾಗಿ ಮಿರ್ಚಿ ಬರುತ್ತೆ. ಈ ರೀತಿ ಕೈಯಲ್ಲಿ ಅಂದರೆ ನೀಟಾಗಿ ಇಳಿಬೇಕು. ಆ ರೀತಿ ಹಿಟ್ಟನ್ನು ಒಂದು ಹದವಾಗಿ ಕಲಿಸ್ಕೋಬೇಕು. ಇವಾಗ 1/4 ಟೇಬಲ್ ಸ್ಪೂನಷ್ಟು ಅಚ್ಚ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಡ ಅಂತಂದರೆ ನೀವು ಖಾರದ ಪುಡಿನ ಸ್ಕಿಪ್ ಮಾಡಿ. ಸ್ಪೈಸಿಯಾಗಿರಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ಳಿ. ಇಲ್ಲಿ ಮೆಣಸಿಕಾಯಿ ಏನು ಖಾರ ಇಲ್ಲ, ಹಾಗಾಗಿ ನಾನು ಅಚ್ಚ ಪುಡಿನ ಸೇರಿಸ್ಕೊಂಡಿದ್ದೀನಿ. ಮೊದಲಿಗೆನೇ ನಾನು ನೀಟಾಗಿ ಮೆಣಸಿಕಾಯನ್ನ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ. ಇವಾಗ ನಾವು ಮೆಣಸಿಕಾಯಿನ ತುದಿಯೆಲ್ಲ ತೆಗೆದುಬಿಟ್ಟು ನೀಟಾಗಿ ನಡುವೆ ಸೀಳಿ ಇಟ್ಕೋಬೇಕು. ನೀವು 1ರಲ್ಲಿ 2 ಮೆಣಸಿಕಾಯಿ ಕೂಡ ಮಾಡ್ಕೋಬೋದು, ಅಥವಾ ಒಂದನ್ನೇ ಎದ್ದಾಕೋಬೋದು. ಇವಾಗ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಒಂದು 10 ನಿಮಿಷ ಚೆನ್ನಾಗಿ ಎಣ್ಣೆ ಕಾಯಬೇಕು. ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ. ನೋಡಿ, ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾವು ಮೆಣಸಿಕಾಯನ್ನ ಹಿಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಮೆಣಸಿಕಾಯನ್ನ ಹಿಟ್ಟಲ್ಲಿ ಚೆನ್ನಾಗಿ ಅದ್ಬಿಟ್ಟು ಎಣ್ಣೆಯಲ್ಲಿ ಡೀಪಾಗಿ ಫ್ರೈ ಮಾಡ್ಕೋಬೇಕು. ನೀವು ಒಂದೇ ಸೈಡಲ್ಲಿ ನೀಟಾಗಿ ಈ ರೀತಿ ಹಿಟ್ಟನ್ನು ಎತ್ಕೋಬೇಕು. ಈ ಹಿಟ್ಟು ಎತ್ಕೊಳ್ಬೇಕಾದ್ರೆ, ಮೆಣಸಿಕಾಯಿ ತಗೊಂಡು ಹಿಟ್ಟನ್ನು ಎತ್ಕೊಳ್ತೀವಲ್ಲ, ಆವಾಗ ಎತ್ಕೊಳ್ಬೇಕಾದ್ರೆ ಹಿಟ್ಟು ಯಾವುದೇ ಕಾರಣಕ್ಕೂ ಕೆಳಗಡೆ ಇಳಿಬಾರ್ದು. ಆ ರೀತಿ ನೀವು ಹಿಟ್ಟನ್ನು ಕಲಿಸ್ಕೊಂಡಿರಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಎದ್ದಾಕ್ಕೊಳ್ಬೇಕು. ಎದ್ದು ಹಾಕಿದ ನಂತರ ನಾವು ನೀಟಾಗಿ ಮೆಣಸಿಕಾಯನ್ನ ತಿರುಗಿಸ್ಕೋಬೇಕು. ಯಾಕಂದರೆ ಎರಡೂ ಕಡೆ ಚೆನ್ನಾಗಿ ಬೇಯುತ್ತೆ ಅಂತ. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಬೇಯಿಸಿ ಒಂದು ಸಲ ಬೇಯಿಸ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಕರೆದ್ಬಿಟ್ಟು. ಎಷ್ಟೊಂದು ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬೆಂದ್ಕೊಂಡಿದೆ. ಇದೇ ರೀತಿ ನಾನು ಎಲ್ಲ ಮೆಣಸಿಕಾಯನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ 2ನೇ ಸಲ ನಾನು ಮೆಣಸಿಕಾಯನ್ನ ಹಿಟ್ಟಲ್ಲಿ ಚೆನ್ನಾಗಿ ಎದ್ಬಿಟ್ಟು ಎಣ್ಣೆಯಲ್ಲಿ ಡೀಪಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಫ್ರೆಂಡ್ಸ್ ಮೆಣಸಿಕಾಯಿ. ನೀವು ಕೂಡ ಖಂಡಿತ ಒಂದು ಸಲ ಟ್ರೈ ಮಾಡಿ. ಈ ಮೆಣಸಿಕಾಯಿ ರೆಸಿಪಿ ನಿಮಗೂ ಕೂಡ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ನೋಡಿ ಫ್ರೆಂಡ್ಸ್.